ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಸೌಮ್ಯ ಕೊಟ್ರೇಶ್, ಹರಪನಹಳ್ಳಿಯ ಭಾಗದವರು, ವಿಜಯನಗರ ಡಿಸ್ಟಿಕ್. ನಾನು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂದರೆ, ನಂತರ ಆರೋಗ್ಯದಲ್ಲಿ ಸಫರ್ ಆಗಿರೋರು ತುಂಬ ಜನ ಇದ್ದೀರಾ. ಅಂಥವ್ರಿಗೆ ಈ ವಿಡಿಯೋ ಉಪಯೋಗ ಆಗಲಿ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವತಃ ತುಂಬ ನನ್ನ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದು, ಫಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು. ಆನಂತರ ಮೋಷನ್ ಕ್ಲಿಯರ್ ಆಗ್ತಿರಲಿಲ್ಲ. ಗ್ಯಾಸ್ಟ್ರಿಕ್ಕಿಂದ ತುಂಬ ಸಮಸ್ಯೆಗಳನ್ನ ಎದುರಿಸಿದೆ ನಾನು. ಅದಾದ ನಂತರ ನನ್ನ ಡಿಸ್ಕಲ್ಲಿ L4 ಪ್ರಾಬ್ಲಮ್ ಇತ್ತು. ಡಿಸ್ಕಲ್ಲಿ ಒಂದು ನರ ಈ ಥರ ಮಡ್ಜಾಗಿ ನನ್ನ ಬಲಗಾಲಿನ ಒಂದು ನರಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲಿಲ್ಲ. ಅದರಿಂದ ತುಂಬ ಒಂದು 3-4 ವರ್ಷ ಎಲ್ಲ ಹಾಸ್ಪಿಟ್ಲ್ ಸುತ್ತಿದೆ. ಎಲ್ಲರೂ ಸಹ ಟ್ಯಾಬ್ಲೆಟ್ ಕೊಡೋರು, ಆನಂತರ ನನಗೆ ಆಪ್ರೇಷನ್ ಹೇಳೋರು. ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ನಾನು ಆ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ನನ್ನ ಶರೀರದಲ್ಲಿ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳು ಸಹ ಆದವು. ಸೊ ನಾನು ನಮ್ಮ ಬ್ರದರ್ ಆದಂತಹ ಪ್ರವೀಣ್ ಸರ್, ಚಿಗಟೇರಿಯ ಹರಪನಹಳ್ಳಿ ಭಾಗದ ಚಿಗಟೇರಿಯ ಗ್ರಾಮದ ಪ್ರವೀಣ್ ಸರ್ ಅವರು ನನಗೆ ಈ ಕೇರಾಮೃತ್ ವರ್ಜಿನ್ ಕೋಕೋನಟ್ ಆಯಿಲನ್ನು ಸಜೆಸ್ಟ್ ಮಾಡಿದರು. ಇದು ಒಂದು ಮುಚ್ಚಳ ಬೆಳಗ್ಗೆ ಒಂದು ಮುಚ್ಚಳ ರಾಗಿ ತಗೋಬೇಕು, ಮತ್ತು ರಾತ್ರಿ ಒಂದು ಮುಚ್ಚಳ ಅಂದರೆ ಒಂದು 10 ml ತೊಗೊಂಡು 1 ಲೋಟ ಬಿಸಿನೀರು ತಗೋಬೇಕು. ಅದಾದ ನಂತರ ಒಂದು ಅರ್ಧ ಗಂಟೆ ನಾವು ಖಾಲಿ ಹೊಟ್ಟೆ ಇರಬೇಕು. ಆ ನಂತರನೇ ನಾವು ಏನಾದರೂ ಸೇವಿಸಬಹುದು. ಟೀ ಆಯಿತು, ಟಿಫನ್ ಆಯಿತು, ಸೇವಿಸಬೇಕು. ಈ ರೀತಿ ತೆಗೆದುಕೊಳ್ಳುವ ರೀತಿ. ಇದರಿಂದ ನಾನು 1 ತಿಂಗಳು ಇದನ್ನು ಕರೆಕ್ಟಾಗಿ ತಗೊಂಡು ವಾಕು ಎಕ್ಸಸೈಸ್ ಮಾಡೋದ್ರ ಮೂಲಕ ನನ್ನ ಈ ಆಪರೇಷನ್ ಮಾಡುವಂಥ ಸಮಸ್ಯೆಯನ್ನೇ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಆರೋಗ್ಯವಾಗಿದ್ದೀನಿ. ನನ್ನ ಆರೋಗ್ಯ ಚೆನ್ನಾಗಿರೋದ್ರಿಂದ ನಮ್ಮ ಮನೆಯವರು ಎಲ್ಲರೂ ಸಹ ಈ ಆಯಿಲ್ ತೊಗೊಳ್ತಿದ್ದಾರೆ. ನಮ್ಮ ಮನೆಯವ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾಯಿತ್ತು. ಹೊರಗಡೆ ಫುಡ್ ತಿನ್ನೋದ್ರಿಂದ ತುಂಬ ಸಮಸ್ಯೆಗಳಾಗ್ತಾಯಿದ್ವು. ಸೊ ಈಗಿನ ಕೆಮಿಕಲ್ ಫುಡ್ ಹಾಗೂ ಕೆಮಿಕಲ್ ಆಯಿಲ್ ಬಳಸುವುದಕ್ಕಿಂತ ನಾವು ಈಗಿರುವಂತಹ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಎಲ್ಲ ಕೆಮಿಕಲ್ಸ್ ಫುಡ್ಡು, ಕೆಮಿಕಲ್ಸ್ ಪ್ರಾಡಕ್ಟ್ಸ್ಗಳನ್ನೇ ಬಳಸ್ತಾ ಇರ್ತೀವಿ. ಇದನ್ನು ಎಲ್ಲದನ್ನು ಚೇಂಜ್ ಮಾಡೋಕ್ಕಂತೂ ನಮ್ಮ ಕೈಲಾಗಲ್ಲ. ಯಾಕಂದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಎಲ್ಲದೂ ಚೇಂಜ್ ಮಾಡೋಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ನಾವು ಉಪಯೋಗಿಸ್ತಕ್ಕಂಥ ಈ ಒಂದು ಆಯಿಲನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ಅಡುಗೆಗೂ ಉಪಯೋಗಿಸ್ಬಹುದು. ಇದನ್ನು ನಾನು 5 ಲೀಟರ್ ಕ್ಯಾನ್ ತರಿಸ್ತೀನಿ. ನನ್ನ ಆರೋಗ್ಯ ಚೆನ್ನಾಗಾಗಿರೋದ್ರಿಂದ ನಾನು ತಿಂಗಳ ಇದೇ ಆಯಿಲನ್ನೇ ಅಡುಗೆಗೂ ಸಹ ಬಳಸ್ತೀನಿ. ಅಡುಗೆಗೂ ಬಳಸ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಜನ ಕೇಳ್ತಾರೆ ಅಡುಗೆಗೆ ಬಳಸ್ಬಹುದಾ ಅಂತ. ಹೌದು, ಬಳಸಬಹುದು. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಕು. ಜಾಸ್ತಿ ಆಯಿಲು ಸಹ ನಿಮಗೆ ಹೋಗೋದಿಲ್ಲ ಕ್ವಾಂಟಿಟಿ. ಡಯಟ್ ಮಾಡುವವ್ರಿಗೂ ತುಂಬ ಒಳ್ಳೆಯ ಸೊಲ್ಯೂಷನ್ ಇದು. ಸೊ ದಯಮಾಡಿ ಈ ಆಯಿಲನ್ನು ಬಳಸಿ. ನನ್ನ ರೀತಿಯ ಇರುವಂಥ ಸಮಸ್ಯೆ ಇರುವಂಥವರು ಬಳಸಬಹುದು. ಬೇರೆಯವರು ಸಹ ಇದನ್ನು, ಆರೋಗ್ಯವಾಗಿರುವವರು ಸಹ ಇದನ್ನು ತಗೊಳೋದ್ರಿಂದ ಮುಂದೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಆರೋಗ್ಯದಲ್ಲಿ. ಸೊ ಇಂಥ ಪ್ರಾಡಕ್ಟನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕಂಪನಿಯ MD ಆಗಿರ್ತಕ್ಕಂಥ KP ಗುರ್ಲಿಂಗಯ್ಯ ಸರ್ ಅವ್ರಿಗೆ ನಮ್ಮ ಕೋಟಿ ಧನ್ಯವಾದಗಳು. ಎಷ್ಟೋ ಜನರ ಜೀವನ ಉಳಿಸುವಲ್ಲಿ, ಆರೋಗ್ಯ ಕಾಪಾಡುವಲ್ಲಿ ಅವರು ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಧನ್ಯವಾದಗಳು.